ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಬ್ಯಾಲೆನ್ಸ್ಡ್ ವಿಚ್ ಆ್ಯಸ್ ಫೈಬರ್ ಪ್ರೋಟೀನ್ ಇರೋ ಥರ ಮೀಲ್ನ 30 to 45 ಮಿನಿಟ್ಸಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು 250 ಗ್ರಾಮಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಟ್ಟೆಲ್ಲ ಸೋಸಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಇಡಿಯೋಷ್ಟು ಕಡಲೆಬೇಳೆನ ನಾನು ಒಂದು 30 ಮಿನಿಟ್ಸ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ನೆಂದರೂ ಸಾಕು, ಯಾಕಂದರೆ ಇದನ್ನು ನಾವು ಮತ್ತೆ ಬೇಯಿಸ್ಕೊತೀವಿ. ಇವಾಗ ತೊಳೆದಿಟ್ಕೊಂಡಿರೋ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಾತ್ರೆಗೆ 2 ಕಪ್ಪಷ್ಟು ನೀರು ತಗೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಬೀನ್ಸು ಮತ್ತು ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಬೇಯಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ಹಾಕ್ಕೊಳ್ಳಿ ಬೇಯಬೇಕಾದ್ರೆ. ಇದರಲ್ಲಿ ಬೀನ್ಸಲ್ಲಿ ಫೈಬರು, ವಿಟಮಿನ್ ಸಿ ಎಲ್ಲ ಇರುತ್ತೆ. ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದು ಬೇಯಬೇಕಾದ್ರೆ ನಾವು ದಾಲಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಬಟ್ಲು 2 ಥರ ದಾಲ್ ತೊಗೊಂಡಿದ್ದೀನಿ. ಒಂದು ಮಾಮೂಲಿ ತೊಗರಿಬೇಳೆ, ಒಂದು ಮಸೂರ್ ದಾಲ್, ಇನ್ನು 1.5 ಟೊಮ್ಯಾಟೊ, 8ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿರು ಮೆಣಸಿನ್ಕಾಯಿ, 1 ಇಡಿ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆ. ಇಲ್ಲಿ ಬೇಳೆನ ತೊಳ್ಕೊಂಡಿದ್ದಾದಮೇಲೆ ನಾವು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ಟೊಮ್ಯಾಟೊ, ಬೆಳ್ಳುಳ್ಳಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹಾಕಿ 1 ಕಪ್ಪಷ್ಟು ನೀರು ಹಾಕಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಇಟ್ಕೊತಿದ್ದೀನಿ. ಅಲ್ಲೇ ಬೀನ್ಸ್ ಕೂಡ ಬೇಯ್ತಿದೆ. ಇದು ಕೂಡ 3ರಿಂದ 4 ವಿಷಲ್ಲು ಬಂದರೆ ಸಾಕು. ಇವಾಗ ಬೀನ್ಸ್ ಬೆಂದಿತ್ತಲ್ವ ಅದನ್ನು ನೀರು ಸೋಸಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಬಟ್ಲು ಕಾಯಿ ತುರಿ ಮತ್ತು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಪಲ್ಯಕ್ಕೆ ಕಾಯಿನ ಎಷ್ಟು ಹಾಕ್ತೀರಾ ಅಷ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು, ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಬೀನ್ಸ್ಗೂ ಆಲ್ರೆಡಿ ಬೇಯಿಸುವಾಗ ಉಪ್ಪು ಹಾಕಿದ್ದೀವಿ, ಸೊ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ನೀಟಾಗಿ ರೋಸ್ಟ್ ಆಗಿದ್ದಾದಮೇಲೆ ನಾವು ನೀರು ಸೋಸಿ ಎತ್ತಿಟ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಕಾಳು ಅದೆರಡನ್ನೂ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊತೀನಿ. ಇದು ಬೇಯಬೇಕು ಅಂತ ಏನೂ ಇಲ್ಲ ಇಲ್ಲಿ, ಯಾಕಂದರೆ ಇದು ಆಲ್ರೆಡಿ ಬೆಂದಿದೆ. ಇವಾಗ ಕಾಯಿ ಎತ್ತಿಟ್ಕೊಂಡಿರೋ ಇದನ್ನಲ್ವ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಇಲ್ಲಿ ಪಲ್ಯ ರೆಡಿ ಆಗೋಯ್ತು. ಅಷ್ಟರಲ್ಲಿ ದಾಲ್ದು ವಿಷಲ್ ಕೂಡ ಹೋಗಿದೆ. ಇಲ್ಲಿ ಮ್ಯಾಶರ್ ತೊಗೊಂಡು ಒಂದು ಸಲ ನೀಟಾಗಿ ದಾಲೆಲ್ಲ ಮ್ಯಾಶ್ ಮಾಡ್ಕೊತಿದ್ದೀನಿ. ಟೊಮ್ಯಾಟೊ ಎಲ್ಲ ಇತ್ತಲ್ವ ಅದೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ 1ರಿಂದ 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಒಣಗಿದ ಮೆಣಸಿನ್ಕಾಯಿ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ತಿರುವುತ್ತಿದ್ರೆ ಒಂಥರ ಚೆನ್ನಾಗಿ ಅರೋಮ ಬರುತ್ತೆ. ಅದಾಗಿದ್ದಾದಮೇಲೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಿ, ಸೊ ನೋಡಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈ ಖಾರದ ಪುಡಿ ಸಿಹಿಬಾರ್ದು. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ದಾಲು ಅದನ್ನು ಹಾಕಿ ಒಂದು 2 ಕುದಿ ಬರೋಷ್ಟು ಕುದಿಸಿದ್ರೆ ಸಾಕು. ಉಪ್ಪು ನೋಡಿಕೊಂಡು ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಂದು ಉಪ್ಪು ಕರೆಕ್ಟಾಗಿತ್ತು, ಸೊ ಮತ್ತೆ ಹಾಕಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಮುಗೀತು. ದಾಲ್ ಕೂಡ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅದು. ಮತ್ತು ನಾನು ಇಲ್ಲಿ ಒಂದು ಎಗ್ ಕೂಡ ತೊಗೊತಾ ಇದ್ದೀನಿ. ಎಗ್ಗು ಮತ್ತು ದಾಲ್ ಎರಡೂ ಪ್ರೋಟೀನ್ ಆಗುತ್ತೆ. ಬೀನ್ಸ್ ಪಲ್ಯದಲ್ಲಿ ಫೈಬರ್ ಮತ್ತು ವಿಟಮಿನ್ ಸಿ ಎಲ್ಲ ಇರುತ್ತೆ. ಒಂದು ಸಲ ಈ ಮೀಲ್ನ ಟ್ರೈ ಮಾಡಿ, ಈಸಿಯಾಗೂ ಇರುತ್ತೆ. ಮತ್ತೆ ನಿಮ್ಗೆ ಅಡುಗೆ ಮಾಡೋಕ್ಕೆ ಮೂಡಿಲ್ದಾಗೆಲ್ಲ ನೀವು ಇದೇ ಫುಡ್ ಮಾಡ್ಕೊಂಡು ತಿಂತೀರಾ. ನೀವು ಈ ವಿಡಿಯೋನ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್